ಆನವಟ್ಟಿ ಹೋಬಳಿಯ ಹುರುಳಿ ಗ್ರಾಮ ಪಂಚಾಯಿತಿಯಲ್ಲಿ ಕಂಪ್ಯೂಟರ್ ಆಪರೇಟರ್ ಗುರುನಾಥ್ನಿಂದ ಹಣ ವಸೂಲಿ ಮತ್ತು ಮನರೇಗಾ ಹಣ ದುರುಪಯೋಗ ಮಾಡಿಕೊಂಡಿದ್ದಾರೆ ಎಂದು ಕೆಆರ್ಎಸ್ ಪಕ್ಷದವರು ಆರೋಪಿಸಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಪ್ರತಿ ಮನೆಯ ಫಲಾನುಭವಿಗಳಿಂದ 20 ರಿಂದ 60 ಸಾವಿರ ರೂಪಾಯಿವರೆಗೆ ಹಣ ಸುಲಿಗೆ ಮಾಡಲಾಗಿದೆ. ಬೇರೆಯವರ ಖಾತೆಗೆ ಹಣ ಜಮಾ ಮಾಡಿ ನರೇಗಾ ಹಣವನ್ನ ದುರುಪಯೋಗ ಪಡಿಸಿಕೊಳ್ಳಲಾಗಿದೆ. ಹೆಂಡತಿ ಹೆಸರಿಗೂ ಹಣ ಜಮಾ ಮಾಡಿಕೊಂಡು ಅಕ್ರಮ ಎಸಗಲಾಗಿದೆ. ಕೂಡಲೇ ಗುರುನಾಥ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಕೆಆರ್ಎಸ್ ಪಕ್ಷದವರು ಒತ್ತಾಯಿಸಿದರು. ಗ್ರಾಮ ಪಂಚಾಯತಿ ಅಂದರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯತಿಗಳಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಗಳು ಹೇಗೆ ಇಂಪ್ಲಿಮೆಂಟ್ ಆಗ್ತಿದ್ದಾವೆ, ಏನೇನು ಅಂತಂದರೆ ಏನು ಸರಿಯಾಗಿ ನಡೀತಿದೆಯಾ ಇಲ್ವೋ ಅನ್ನೋದಕ್ಕೆ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನೆಯನ್ನು ಕೈಗೊಂಡಿದ್ವಿ. ಹೋದ ವರ್ಷ ಶುರು ಮಾಡಿದ್ದು. ಅದಕ್ಕೆ ನಮ್ಮ ಗ್ರಾಮ ಪಂಚಾಯತಿನ ಆಯ್ದುಕೊಂಡು ಹೊಸ ಅಡಿಕೆ ತೋಟ ನಿರ್ಮಾಣ ಕಾಮಗಾರಿ ಅಂದರೆ ವೈಯಕ್ತಿಕ ಕಾಮಗಾರಿ ಇದು. ಪ್ರತಿ ರೈತರುಗಳಿಗೆ, ಸಣ್ಣ ಹಿಡುವಳಿದಾರರಿಗೆ ಅಡಿಕೆ ತೋಟ ನಿರ್ಮಾಣಕ್ಕೆ ಅಂತೇಳಿ ಸರ್ಕಾರ ಹಣ ಬಿಡುಗಡೆ ಮಾಡ್ತದೆ. ಆ ಕಾಮಗಾರಿ ಸಂಬಂಧಪಟ್ಟಂತೆ ನಾವು ಪ್ರತಿ ಮನೆಗೂ ಭೇಟಿ ಮಾಡಿ ಪ್ರತಿ ಫಲಾನುಭವಿಗಳನ್ನ ಮಾತಾಡಿಸಿ ಅವರು ಏನೇನು ಸಮಸ್ಯೆ ಎದುರಿಸಿದ್ರು, ಏನೇನು ಆಯಿತು ಅಂತ ನಾವು ವಿಚಾರಣೆ ಮಾಡಿ ಅದನ್ನು ಗೌಪ್ಯವಾಗಿ ದೃಶ್ಯೀಕರಣ ಮಾಡಿಕೊಂಡು ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಅತ್ಯಂತ ದೊಡ್ಡ ಆಘಾತ ಕಾದಿತ್ತು. ಏಕೆಂತಂದರೆ ಪ್ರತಿ ಮನರೇಗಾ ಫಲಾನುಭವಿಗಳಿಂದ ಅಲ್ಲಿ ಗ್ರಾಮ ಪಂಚಾಯತಿಯ ಕಂಪ್ಯೂಟರ್ ಆಪರೇಟರ್ ಗುರುನಾಥ್ HS ಅನ್ನುವಂಥ ಕಂಪ್ಯೂಟರ್ ಆಪರೇಟರ್ ಪ್ರತಿ ಒಂದು ಮನೆಯಿಂದನೂ 25,000, 30,000, 40,000, 50,000, 60,000 ತನಕ ಪ್ರತಿ ಮನೆಯಿಂದ ವಸೂಲಿ ಮಾಡಿದರು. ಕೆಲವರಿಗೆ ಹಣ ಕೊಡೋಕ್ಕೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಅವರ ಅಂದಾಜು ಪಟ್ಟಿ ಅಂತ ಇದ್ದಂಥ ಕೂಲಿ ವೆಚ್ಚವನ್ನು ಇತರೆ ಗ್ರಾಮದ ಫಲಾನುಭವಿಗಳಿಗೆ ಅಂತಂದರೆ ಅವರು ಕೂಲಿ ಕೆಲಸ ಮಾಡದೇನೆ ಅವರ ಖಾತೆಗೆ ಅಂದರೆ ಅಷ್ಟು ಕೂಲಿ ವೆಚ್ಚ ಬಿಟ್ಕೊಡ್ಬೇಕು, 120 ಆಳು ಆ ಥರ ಕೆಲಸ ಬಿಟ್ಕೊಡ್ಬೇಕು. ಅವರು ಆ ಕಂಪ್ಯೂಟರ್ ಆಪರೇಟರ್ ಬೇರೆ ಗ್ರಾಮದ ಉದ್ಯೋಗ ಚೀಟಿದಾರರಿಗೆ ಆ ಹಣವನ್ನು ಖಾತೆಗೆ ಜಮಾ ಮಾಡಿಕೊಂಡು ಅಕ್ರಮ ಎಸಗಿರ್ತಾರೆ, ಯಾರಿಗೆ ಹಣ ಕೊಡೋಕೆ ಆಗದೇ ಇರೋಂಥ ಸಂದರ್ಭದಲ್ಲಿ. ಆಮೇಲೆ ಗುರುನಾಥ್ HS ಅವರು ತಮ್ಮ ಹೆಂಡತಿ ಹೇಮಾವತಿ ಅವರು ಗೃಹಿಣಿ, ಕೇವಲ ಗೃಹಿಣಿ ಮಾತ್ರ. ಅವರು ಯಾವುದೇ ಉದ್ಯೋಗ ಖಾತ್ರಿಯಲ್ಲಿ ಯಾವುದೇ ಕೂಲಿ ಕೆಲಸ ಮಾಡುವಂಥ ಅಂದರೆ ಜಾಯಮಾನದವರೇ ಅಲ್ಲ. ಅವರ ಹೆಸರಿಗೆ ಸುಮಾರು ಕಳೆದ 3 ವರ್ಷಗಳಲ್ಲಿ ಸುಮಾರು 357 ಮಾನವ ದಿನಗಳನ್ನು ಜಮಾ ಮಾಡಿಕೊಂಡು ಅಕ್ರಮ ಎಸಗಿದ್ದಾರೆ. ಅದರಲ್ಲಿ ಏನಂತಂದರೆ ಈಗ ಯಾರಾದರೂ ಅವ್ರಿಗೆ ಅವ್ರ ಹಣ ಕೊಡಬೇಕು ಅಂತಂದರೆ ಅವ್ರು ಕೊಡೋಕ್ಕಾಗದಿದ್ರೆ ಅವ್ರ ಕೂಲಿ ವೆಚ್ಚವನ್ನು ತನ್ನ ಹೆಂಡತಿ ಖಾತೆಗೆ ಜಮಾ ಮಾಡ್ಕೊಂಡಿರುವಂಥದ್ದು, ಚರಂಡಿ, ಬಾಕ್ಸ್ ಚರಂಡಿ, ರಸ್ತೆ ನಿರ್ಮಾಣ, ಕೆರೆ ಹೂಳೆತ್ತೋದು, ಈ ಥರ ಕಾಮಗಾರಿಗಳಿಂದ ಕೂಡ ಅದನ್ನು ಅವರ ಹೆಂಡತಿ ಹೆಸರಿಗೆ ಜಮಾ ಮಾಡಿಕೊಂಡು ಅಕ್ರಮ ಎಸಗಿರುವಂಥದ್ದು. ಆಮೇಲೆ ಇದ್ರ ಹಿಂದೆ ಇವರು ಗುರುನಾಥ್ ಕಂಪ್ಯೂಟರ್ ಆಪರೇಟರ್ ಒಬ್ಬರೇ ಇಲ್ಲ, ಅವ್ರ ಹಿಂದೆ ಸಾಕಷ್ಟು ಗುಂಪು ಇದೆ. ಇದ್ರ ಸಂಬಂಧಪಟ್ಟಂತೆ ನಾವು ರಾಜ್ಯ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿಗೆ ದೂರು ಕೊಟ್ಟಿದ್ವಿ. ಅವರು ತಕ್ಷಣ ತನಿಖೆ ಮಾಡಿ ಅಂತೇಳಿ ಆದೇಶ ಮಾಡಿದ್ರು. ಅದರಂತೆ ಜಿಲ್ಲಾ ಓಂಬುಡ್ಸ್ಮನ್ ಅವರು ತನಿಖೆ ಕೈಗೊಂಡಿದ್ದಾರೆ. ಈಗ ಜಿಲ್ಲಾ ಓಂಬುಡ್ಸ್ಮನ್ ಬಂದಂಥ ಸಂದರ್ಭದಲ್ಲಿ ಅವರು ಯಾರೋ PDOನೇ ಕರ್ಕೊಂಡ್ಬಂದಿದ್ರು ಸ್ಥಳಕ್ಕೆ. ಆ PDOನು ಅವ್ರು ಭಾಗಿಯಾಗಿರ್ತಾರೆ ಅದರಲ್ಲಿ. ಹಾಗಾಗಿ ಈಗ ಅವರು ಕೂಡ ಹೆದರಿಸುವಂಥದ್ದು, ಗದ್ರೆ ಕೇಸ್ ವಿಗ್ನೆಟಿಸ್ಗೆ ಸಾಕಷ್ಟು ಹೆದರಿಕೆ, ಬೆದರಿಕೆ ಎಲ್ಲ ಒಡ್ಡಿ ಎಲ್ಲ ಮಾಡಿದ್ದಾರೆ. ಆದರೂ ಕೂಡ ಹಲವಾರು ಗ್ರಾಮ ಪಂಚಾಯಿತಿಯ ಅಂತಂದರೆ ಅತ್ಯಂತ ಕೊಡು ಬಡವರು ಅವರು ಮುಂದೆ ಬಂದು ಹೇಳಿದ್ದಾರೆ ಸಾಕ್ಷಿ. ಅವರು 20,000 ರೂಪಾಯಿ ಕೊಟ್ಟಿರೋದು, ಆಮೇಲೆ ಕೆಲವರು ಫೋನ್ ಪೇಲಿ ಟ್ರಾನ್ಸ್ಫರ್ ಮಾಡಿರೋದು, ಕೆಲವರು ಕೂಲಿ ವೆಚ್ಚವನ್ನು ಬಿಟ್ಕೊಟ್ಟಿರುವಂಥದ್ದು. ಇದು ಕೇವಲ ನಮ್ಮ ಪಂಚಾಯಿತಿ ಮಾತ್ರ, ನಮ್ಮ ಪಂಚಾಯಿತಿಯ ನಮ್ಮ ಒಂದು ಹಳ್ಳಿ ಮಾತ್ರ ಅಲ್ಲ, ಇಡೀ ಪಂಚಾಯಿತಿಯ ಪ್ರತಿಯೊಂದು ಹಳ್ಳಿಯಲ್ಲೂ ಇದೇ ರೀತಿ ಮನ್ರೇಗಾ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯ ಹೊಸ ಅಡಿಕೆ ತೋಟ ನಿರ್ಮಾಣ ಕಾಮಗಾರಿಯಲ್ಲಿ ಅಕ್ರಮ ಎಸಗಿದ್ದಾರೆ. ಅಂತಂದರೆ ಇದು ನಾವು ಬಲೆ 200 ಸಾವಿರ ಈ ಥರ ಇಸ್ಕೊಂಡಿರ್ತಾರೆ ಅಂತ ಅಂದ್ಕೊಂಡಿದ್ವಿ. ಆದರೆ ಇಲ್ಲಿ 25,000, 40,000, ಒಬ್ಬರ ಹತ್ರ 35,000 ಹೀಗೆ ಪ್ರತಿಯೊಬ್ಬರ ಹತ್ರನೂ ಹಾಗೆ ಕಲೆಕ್ಷನ್ ಮಾಡಿ